ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ನಾವಿವತ್ತು ಸಕಲೇಶ್ಪುರ ಹೋಗೋಣ ಅಂತ ಅಂದ್ಬಿಟ್ಟು ಟೀಮ್ ಎಲ್ಲ ಪ್ಲಾನ್ ಮಾಡ್ಕೊಂಡು ಸಕಲೇಶ್ಪುರ ಹೊರಟ್ವಿ. ಸೊ ಮಾರ್ನಿಂಗ್ 3 o'clock ಎದ್ದಿದ್ರಿಂದ ತುಂಬ ಚಳಿ ಇರೋ ರೀಸನ್ಗೆ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಗಾಡಿ ಸೈಡ್ಗೆ ಹಾಕಿ ಟೀ ಕುಡಿಯೋಕೆ ಹೊರಟ್ವಿ. ಸೊ ಅದಾದಮೇಲೆ ನೆಕ್ಸ್ಟು ಫಸ್ಟ್ ಪ್ಲೇಸ್ ಯಾವ್ದು ಹೋಗೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿಕೊಂಡು ನಾವು ಫಸ್ಟ್ ಹೋಗಿದ್ದೆ ಹಾಸನಲ್ಲಿರೋ ಸಹಸ್ಲೂರು ಟೆಂಪಲ್ಗೆ. ಸೊ ಇಲ್ಲಿ ಕಲ್ಯಾಣಿಲಿ ನೀರು ಚಿಮುಕ್ಸ್ಕೊಂಡು ಕೈ ಮುಗಿದು ದೇವ್ರ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಕಲ್ಯಾಣಿ ಹತ್ರ ಹೊರಟ್ವಿ. ಸೊ ಹಾಗೆ ಇಲ್ಲಿನ ಸ್ಪೆಷಾಲಿಟಿ ಏನು ಅಂತ ಅಂದರೆ ಚರ್ಮದ ಕಾಯಿಲೆ ಇರೋರು ಈ ಕಲ್ಯಾಣಿಲಿ ಒಂದ್ಸಲ ಮುಳುಗಿದ್ರೆ ಚರ್ಮದ ಕಾಯಿಲೆ ಎಲ್ಲ ನಿವಾರಣೆ ಆಗುತ್ತೆ ಅನ್ನೋದು ಇಲ್ಲಿನ ನಂಬಿಕೆ. ಸೊ ಹಾಗೆ ಮಾರ್ನಿಂಗ್ 7ಗೆನೇ ತುಂಬ ಜನ ಬಂದಿದ್ರು ಆಗಲೇ ಟೆಂಪಲ್ಗೆ. ಸೊ ಅವ್ರ ಜೊತೆ ನಾವು ಕೈ ಮುಗಿದು ನೆಕ್ಸ್ಟ್ ಪ್ಲೇಸ್ ಎಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ನಾವು ಹೋಗಿದ್ದೆ ಶ್ರೀ ರಂಗನಾಥ ಸ್ವಾಮಿ ಬ್ಯಾಕ್ ವಾಟರ್ಸ್ಗೆ. ಸೊ ಅಲ್ಲೋಗಿ ಟೆಂಪಲ್ ಕ್ಲೋಸ್ ಆಗಿರೋದ್ರಿಂದ ಬ್ಯಾಕ್ ವಾಟರ್ಸ್ ಹತ್ರನೇ ಸ್ವಲ್ಪ ಆಟ ಆಡ್ಕೊಂಡು ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಶೆಟ್ಟಳ್ಳಿ ಚರ್ಚ್ಗೆ. ಸೊ ಈ ಚರ್ಚ್ ಬಂದು ಬಿಸಿಲಲ್ಲಿ ತೇಲುತ್ತಂತೆ. ಅದಾದ್ಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ಬೆಟ್ಟದ ಭೈರೇಶ್ವರ ಸ್ವಾಮಿಗೆ. ಸೊ ಅದಾದ್ಮೇಲೆ ಬರ್ತಾ ಅಬ್ಬಿ ಫಾಲ್ಸ್ ಸಿಕ್ತು. ಅಬ್ಬಿ ಫಾಲ್ಸ್ಗೆ ಹೋಗಿ ಅಲ್ಲಿ ಯಾರೋ ಅಲ್ಲಿ ಆಟ ಆಡ್ತಿದ್ದವ್ರು ಹೇಳಿದ್ರು ಆವಿದೆ ಹುಷಾರು ಅಂತ. ಸೊ ನಾವು ಎಲ್ಲ ಹಾವು ಬರುತ್ತೋ ಅಂತ ಅಂದ್ಬಿಟ್ಟು ಅದನ್ನ ಯೋಚನೆ ಮಾಡ್ಕೊಂಡು ನೀರೊಳಗಡೆ ಕಾಲು ಹಿಡ್ದೇನೆ ಅಲ್ಲಿ ಇಲ್ಲಿ ಓಡಾಡ್ತಿದ್ವಿ. ಸೊ ಅದಾದ್ಮೇಲೆ ಫೈನಲಿ ನಾವು ನೀರಿಗೆ ಇಳ್ದೇ ಬಿಟ್ವಿ. ಆಟ ಆಡ್ಕೊಂಡು ನೆಕ್ಸ್ಟ್ ನಾವು ರಿಟರ್ನ್ ಬ್ಯಾಂಗ್ಳೂರ್ಗೆ ಬಂದ್ವಿ. ಸೊ ಈ ಮಿನಿ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.